ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಈ ವಿಡಿಯೋ ನೋಡ್ತಾ ಇರೋಂತಹ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಶೋಭಾ. ಬನ್ನಿ, ಇವತ್ತು ಶಿವರಾತ್ರಿ ಹಬ್ಬದ ಸ್ಪೆಷಲ್ ಆಗಿ ಇವತ್ತು ಕ್ಯಾರೆಟ್ ಹಲ್ವಾನ ಮಾಡ್ತಾ ಇದ್ದೀನಿ. ಇದಕ್ಕೆ ವಿಶೇಷವಾಗಿ ನಾನು ಕೋವನ ಬಳಸಿ ಹಾಗೆಯೇ ಬೆಲ್ಲನ ಬಳಸಿ ಮಾಡ್ತಾ ಇರೋವಂಥದ್ದೇ ಇಲ್ಲಿ ತುಂಬಾ ವಿಶೇಷ. ಕ್ಯಾರೆಟು ನಮ್ಮ ಕಣ್ಣಿನ ಆರೋಗ್ಯ ಹಾಗೆ ನಮ್ಮ ಒಂದು ಚರ್ಮದ ಕಾಂತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆಯೇ ಬೆಲ್ಲನ ಬಳಸಿ ಮಾಡಿರೋದ್ರಿಂದ ಇದರಲ್ಲಿ ತುಂಬಾ ಕ್ಯಾಲ್ಶಿಯಂ ಇರೋದ್ರಿಂದ ಇದು ಕೂಡ ನಮ್ಮ ಆರೋಗ್ಯ ದೃಷ್ಟಿಯಿಂದ ಭಾಳನೇ ಒಳ್ಳೆಯದು, ತುಂಬಾ ಆರೋಗ್ಯದಾಯಕ ಅಂತಲೇ ಹೇಳ್ಬೋದು. ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮರಿದೇನೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಆಲ್ ಅನ್ನೋದನ್ನು ನೀವು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಮೊದಲನೇದಾಗಿ ನಾನು ಇಲ್ಲಿ ಶುಭಮ್ಮು ನಂದಿನಿ ಪ್ಯಾಕೆಟ್ ಹಾಲನ್ನು ಇವಾಗ ನಾನು ಕಾಯಿಸ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕ್ಕೊಳ್ತಾ ಇಲ್ಲ. ಹಾಲು ಕಾಯೋ ಅಷ್ಟರಲ್ಲಿ ನೋಡಿ ನಾನಿಲ್ಲಿ ಸುಮಾರು 1 kg ನಾನಿಲ್ಲಿ ಕ್ಯಾರೆಟ್ನ ನೋಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಣ್ಣದಾಗಿ ನಾವು ಈ ರೀತಿಯಾಗಿ ತುರ್ಕೊಂಡು ಮಾಡೋದ್ರಿಂದ ಕ್ಯಾರೆಟ್ ಹಲ್ವಾ ತಿನ್ನಬೇಕಾದ್ರೆ ತುಂಬಾ ಜ್ಯೂಸಿಯಾಗಿ ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿರುತ್ತೆ. ಸಾಧ್ಯ ಆದಷ್ಟು ನೀವು ಇದನ್ನು ಈ ಥರ ಚಿಕ್ಕದಾಗಿ ನೀವು ಮಾಡ್ಕೊಳ್ಳಿ. ನಂತರ ನೋಡಿ ನಾನಿಲ್ಲಿ ಕೋವನ ಬಳಸ್ತಾ ಇದ್ದೀನಿ. ನಾನಿದು ನಂದಿನಿ ಬ್ರ್ಯಾಂಡ್ ಅವ್ರದ್ದೇನೆ ಇಲ್ಲಿ ಬಳಸ್ತಾ ಇರೋವಂಥದ್ದು. ತುಂಬಾ ರುಚಿ ಕೊಡುತ್ತೆ ಇದು ಸುಮಾರು 200 ಗ್ರಾಮ್ ಇದೆ ಇದು ಪ್ಯಾಕೆಟು. ಈ ಕಡೆ ನೋಡಿ ಹಾಲು ಕೂಡ ಇವಾಗ ಕಾದಿದೆ. ನಂತರ ನೋಡಿ ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 4 ರಿಂದ 5 ಟೇಬಲ್ ಸ್ಪೂನು ನಾವು ತುಪ್ಪನ ಹಾಕ್ಕೊಳ್ಬೇಕಾಗತ್ತೆ. ನಂತರ ಇವಾಗ ಕ್ಯಾರೆಟ್ ತುರಿನ ನಾವು ಸ್ವಲ್ಪನೇ ನಾವು ಇದನ್ನು ಸೇರಿಸ್ತಾ ನಾವು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಮಾಡ್ತಾ ಇರೋವಂಥದ್ದು ಅಳತೆ ಸುಮಾರು 1 kg ಅಳತೆನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ನೀವು ಕಮ್ಮಿ ಕ್ಯಾರೆಟ್ನ ಬಳಸಿ ಕೂಡ ನೀವಿಲ್ಲಿ ಮಾಡ್ಕೊಳ್ಬೋದು. ಆದಷ್ಟು ದಪ್ಪ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ಇದನ್ನು ಸುಮಾರು ಒಂದು 5 ನಿಮಿಷದವರೆಗೂ ನಾವು ಚೆನ್ನಾಗಿ ನಾವು ಹಸಿ ಸ್ಮೆಲ್ ಹೋಗೋ ತನಕ ತುಪ್ಪದ ಜೊತೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸುಮಾರು ಒಂದು 5 ರಿಂದ 6 ಟೇಬಲ್ ಸ್ಪೂನು ತುಪ್ಪನ ಬಳಸಿದ್ದೀನಿ. ನೀವು ಇದಕ್ಕಿಂತ ಹೆಚ್ಚಾಗಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು. ನಾವು ಇದನ್ನು ಎಷ್ಟು ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೊಳ್ತೀವಿ ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ, ಅಷ್ಟು ರುಚಿಯಾಗಿ ಬರುತ್ತೆ. ಸುಮಾರು ಒಂದು 5 ರಿಂದ 6 ನಿಮಿಷದವರೆಗೂ ನಾನು ಇದನ್ನು ಹೀಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬಣ್ಣ ಕೂಡ ಸ್ವಲ್ಪ ಚೆನ್ನಾಗಾಗಿದೆ. ಇವಾಗ ನೋಡಿ ಒಂದು ಮುಚ್ಚಳನ ಮುಚ್ಚಿ ಸುಮಾರು ಒಂದು 4 ರಿಂದ 5 ನಿಮಿಷ ನಾವು ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ ಕಲರ್ ಕೂಡ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಸ್ವಲ್ಪ ಚೆನ್ನಾಗಾಗಿದೆ. ಇದು 50% ಇದರಲ್ಲೇ ಬೆಂದ್ಬಿಡುತ್ತೆ ನಾವು ಇದನ್ನು ಮುಚ್ಚಿ ನಾವು ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ. ಇದಕ್ಕೆ ನೋಡಿ ನಾನಿವಾಗ ಕಾಯಿಸಿ ಇರೋಂತಹ ಹಾಲನ್ನು ಇವಾಗ ಒಂದು ಅರ್ಧಕ್ಕಿಂತ ಮುಕ್ಕಾಲು ಭಾಗ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೆನೆನ ಸೇರಿಸ್ತಾ ಇಲ್ಲ, ಕಾರಣ ನಾನಿಲ್ಲಿ ಕೋವನ ಬಳಸ್ತಾ ಇರೋದ್ರಿಂದ ನಾನಿಲ್ಲಿ ಕೆನೆನ ಹಾಕ್ಕೊಳ್ತಾ ಇಲ್ಲ. ನೀವು ಬೇಕಾದರೆ ಕೋವ ಏನಾದರೂ ಹಾಕಲ್ಲ ಅಂತ ಅನ್ನೋದಾದರೆ ನೀವು ಬೇಕಾದರೆ ಕೆನೆ ಸಮೇತನೇ ನೀವಿಲ್ಲಿ ಹಾಕ್ಕೊಳ್ಬೋದು ಹಾಲನ್ನು. ಗಟ್ಟಿ ಹಾಲನ್ನು ಬಳಸೋದ್ರಿಂದ ಕ್ಯಾರೆಟ್ ಹಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನಾನಿಲ್ಲಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ದೇವ್ರ ನೈವೇದ್ಯಕ್ಕೂ ಕೂಡ ಮಾಡ್ಕೊಳ್ಬೋದು, ಅಥವಾ ಯಾರಾದರೂ ಮನೆಗೆ ಅತಿಥಿಗಳು ಬಂದಾಗ ಖಂಡಿತವಾಗ್ಲೂ ಒಂದು 4-5 ಕ್ಯಾರೆಟ್ ಮನೆಯಲ್ಲಿ ಇತ್ತು ಅಂತ ಅಂದರೆ ನೀವು ಆರಾಮವಾಗಿ ನೀವು ದಿಢೀರಾಗಿ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಅದರಲ್ಲೂ ಕೂಡ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಇವಾಗ ಕಂಪ್ಲೀಟಾಗಿ ಇದು ನಾನು ಮುಳುಗುವಷ್ಟು ಹಾಲನ್ನು ಸೇರಿಸಿ ಇದನ್ನು ಕಂಪ್ಲೀಟಾಗಿ ಮುಚ್ಚಳನ ಮುಚ್ಚಿ ಸುಮಾರು ಒಂದು 5 ರಿಂದ 6 ನಿಮಿಷ ಹಾಲು ಹಿಂಗೋ ತನಕ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ ಈಗ ಸುಮಾರು ಒಂದು 5 ನಿಮಿಷ ಆಗಿದೆ. ಇನ್ನೊಂದು ಸ್ವಲ್ಪ ಇದು ಹಿಂಗಬೇಕು. ಇದನ್ನು ನಾನು ಹಾಗೆ ಬಿಡ್ತಾ ಇದ್ದೀನಿ.
ಈ ಕಡೆ ನೋಡಿ ನಾವು ಬೆಲ್ಲದ ಪಾಕನ ಮಾಡ್ಕೊಳ್ಳೋಣ. ನಾನಿಲ್ಲಿ ನೋಡಿ ಸುಮಾರು 1 ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ನಾನಿಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಆ ಸ್ನೇಹಿತರೆ ಗಮನ ಇಟ್ಕೊಂಡು ನೋಡಿ, ನಾನಿಲ್ಲಿ ಪೂರ್ತಿಯಾಗಿ ಬೆಲ್ಲನ ನಾನಿಲ್ಲಿ ಹಾಕ್ಕೊಳ್ಳಲ್ಲ, ನಾನು ಬೇರೆ ಸ್ವೀಟ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇರೋವಂಥದ್ದು. ನೀವು ಬೇಕಾದರೆ ಇಲ್ಲಿ ಬೆಲ್ಲನ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನೀವು ಜಸ್ಟ್ 1/4 ಕಪ್ ಹಾಕ್ಕೊಂಡ್ರೆ ಸಾಕು, ಅಥವಾ ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕು. ನಿಮ್ಗೆ ಎಷ್ಟು ಆ ಸ್ವೀಟ್ ಬೇಕೋ ಅಷ್ಟು ನೋಡ್ಕೊಂಡು ನೀವು ಇಲ್ಲಿ ಮಾಡ್ಕೊಳ್ಬೋದು. ನೋಡಿ ಇವಾಗ ಕಂಪ್ಲೀಟಾಗಿ ಬೆಲ್ಲ ಕರಗಿದೆ. ಈಗ ಇದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟಲ್ಲೂ ಕೂಡ ಸಿಹಿ ಅಂಶ ಇರೋದ್ರಿಂದ ನಾವು ಜಾಸ್ತಿ ಇದಕ್ಕೆ ಬೆಲ್ಲನ ಏನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ನೋಡಿ ನಾನು ಇದರಲ್ಲಿ ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಬೇರೆ ಸ್ವೀಟಿಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನೋಡಿ ನಾನು ನಂದಿನಿ ಅವ್ರದ್ದು ಕೋವಾ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ ಇದು 200 ಗ್ರಾಮ್ ಇರೋದ್ರಿಂದ ನಾನಿಲ್ಲಿ ಜಸ್ಟ್ 100 ಗ್ರಾಮು ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕೋವಾ ಇಷ್ಟ ಇಲ್ಲ ಅನ್ನೋರು ಖಂಡಿತವಾಗ್ಲೂ ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಅಥವಾ ನೀವು ಇಲ್ಲಿ ಕೋವಾನ ಪೂರ್ತಿಯಾಗಿ ಕೂಡ ಬಳಸ್ಕೊಳ್ಬೋದು. ಇದನ್ನು ನಾವು ಪ್ಯಾಕೆಟ್ ಓಪನ್ ಮಾಡಿದ ನಂತರ ಇದನ್ನು 1 ವಾರದ ಒಳಗಡೆನೆ ನಾವು ಬಳಸೋದು ಒಳ್ಳೆಯದು. ಉಳಿದಿದ್ದನ್ನ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಇದು ಸ್ವೀಟ್ ಕೋವಾ ಅಲ್ಲ, ಇದು ಸಪ್ಪೆ ಕೋವಾ ಇದು. ಈಗ ಇದನ್ನು ಕಂಪ್ಲೀಟಾಗಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಉರಿ ಬಂದು ನೀವು ಮೀಡಿಯಮ್ ಫ್ಲೇಮು ಹಾಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಆವಾಗ ಹಲ್ವಾ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಹೇಗೆ ಮಾಡಿ ತೋರಿಸಿದ್ದೀನಿ ಇದೇ ಒಂದು ವಿಡಿಯೋನ ಕಂಪ್ಲೀಟಾಗಿ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಖಂಡಿತ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾವು ಬೆಲ್ಲ ಹಾಕಿದ್ದೀವ ಅಂತಲೇ ನಿಮಗೆ ಗೊತ್ತಾಗೋದಿಲ್ಲ, ಅಷ್ಟೇ ತುಂಬ ರುಚಿಯಾಗಿರುತ್ತೆ. ತುಂಬಾ ಸಿಂಪಲ್ಲಾಗಿ ಯಾರು ಬೇಕಾದರೂ ಈ ಒಂದು ಕ್ಯಾರೆಟ್ ಹಲ್ವಾನ ಖಂಡಿತ ರೆಸಿಪಿನ ಟ್ರೈ ಮಾಡ್ಬೋದು. ಇದಕ್ಕೆ ಇವಾಗ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೀ ಟೈಮಲ್ಲಿ ನಾವು 1-2 ಟೇಬಲ್ ಸ್ಪೂನು ಏಲಕ್ಕಿಗೆ 1 ಟೇಬಲ್ ಸ್ಪೂನು ಸಕ್ಕರೆನ ಸೇರಿಸಿ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ನಾವು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಯಾವಾಗಾದರೂ ನಾವು ಸ್ವೀಟ್ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ಬೇಗನೆ ಆಗುತ್ತೆ. ನೀವು ಕೂಡ ಈ ಒಂದು ಟಿಪ್ಸ್ನ ಫಾಲೋನ ಮಾಡಿ. ಇವಾಗ ನೋಡಿ ಮುಚ್ಚಳನ ಮುಚ್ಚಿ ಇದು ಕಂಪ್ಲೀಟಾಗಿ ನೀರಿನ ಅಂಶ ಏನಿದೆ ಇದೆಲ್ಲ ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿಗಂಟ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇನ್ನೂ ಒಂದು 5 ನಿಮಿಷ ನಾನು ಇದನ್ನು ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ತೀನಿ. ಇವಾಗ 5 ನಿಮಿಷ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಹಾಲಾಗಲಿ ಹಾಗೆ ಪಾಕ ಆಗಲಿ ಯಾವುದೂ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲ ಕಂಪ್ಲೀಟಾಗಿ ಕ್ಯಾರೆಟ್ ಹಲ್ವಾ ಇದು ಅಬ್ಸರ್ವ್ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿ ಆ್ಯಂಡ್ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಕ್ಯಾರೆಟ್ ಹಲ್ವಾ ಇದು ರೆಡಿ ಆಗಿದೆ ಸ್ನೇಹಿತರೆ. ಇದಕ್ಕೆ ನೀವು ಕೊನೆಯದಾಗಿ ಡ್ರೈ ಫ್ರೂಟ್ಸ್ಗಳನ್ನ ಇಲ್ಲಿ ಬಳಸ್ಕೊಳ್ಬೋದು. ಬಟ್ ನಾನಿಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಯಾವುದು ಕೂಡ ಇಲ್ಲಿ ಬಳಸಿಲ್ಲ. ಆದರೂ ಕೂಡ ಯಾವ ಸ್ವೀಟಿಗೂ ಕೂಡ ಕಮ್ಮಿ ಇಲ್ಲ ಈ ಒಂದು ಕ್ಯಾರೆಟ್ ಹಲ್ವಾ. ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮಾಡಿರುವಂತಹ ಈ ಕ್ಯಾರೆಟ್ ಹಲ್ವಾ ರೆಸಿಪಿ ನಿಮಗಿಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ನ ಮಾಡಿ. ಹಾಗೆ ವಿಡಿಯೋ ನೋಡಿರೋಂತಹ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನಷ್ಟು ಆರೋಗ್ಯದ ಅಡುಗೆ ಚಾನಲ್ಗಾಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.